ಅಖಿಲ ಭಾರತ ವಿಮಾನ ನೌಕರ ಸಂಘಟನೆಯ ವಜ್ರ ಮಹೋತ್ಸವದ ಭಾಗವಾಗಿ ವಿಮಾನ ನೌಕರ ಸಂಘ ರಾಯಚೂರು ವಿಭಾಗ ಸಂವಿಧಾನ ಒಂದು ಜೀವಂತ ದಾಖಲೆ ಎನ್ನುವ ವಿಷಯದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ನಾವು ಶನಿವಾರ ದಿನಾಂಕ 11 ಏಪ್ರಿಲ್ ಬೆಳಗ್ಗೆ 10 ಇದೇ ನಮ್ಮ ರಂಗಮಂದಿರದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬಡವರಿಗೆ ಭೂಮಿ ವಸತಿ ನೀಡದಿದ್ದರೆ ಮೇ 1ರಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಧರಣಿ. ಮಾರೆಪ್ಪ ಹರ್ವಿ. ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಹೇಳಿಕೆ ಖಂಡನೆ. ಬಿಜೆಪಿಗರು ಕೆಲ ಸಾಕು ನಾಯಿಗಳು ಸಾಕಿದ್ದು ತೇಜೋವಧೆ ಮಾಡುತ್ತಿದ್ದಾರೆ. ವಸಂತ್ ಕುಮಾರ್. ಏಪ್ರಿಲ್ 13ರಿಂದ 15ರವರೆಗೆ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧ. ಪ್ರಭಾರಿ ಜಿಲ್ಲಾಧಿಕಾರಿ ಈಶ್ವರ್ ಕುಮಾರ್ ಕಾಂದು. 2026ನೇ ಸಾಲಿನ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪಡೆದ ಡಿಂಗ್ರಿ ನರಸಪ್ಪ ಅವರಿಗೆ ಆತ್ಮೀಯ ಸನ್ಮಾನ. ಶಂಕರಾಚಾರ್ಯ ಜಯಂತಿ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಿ. ಎಡಿಸಿ ಶಿವಾನಂದ್. ದ್ವಿತೀಯ ಪಿಯುಸಿ ಫಲಿತಾಂಶ. ಸರ್ಕಾರಿ ಅಲ್ಪಸಂಖ್ಯಾತರ ಬಾಲಕಿಯರ ಪದವಿ ಪೂರ್ವ ವಸತಿ ಕಾಲೇಜಿನಿಂದ ಉತ್ತಮ ಸಾಧನೆ. ಮತ್ತು ಸಂಭ್ರಮದಿಂದ ಬಸವ ಜಯಂತಿ ಆಚರಣೆ. ಎಡಿಸಿ ಶಿವಾನಂದ್. ಚುನಾವಣೆಗೂ ಮೊದಲು ಸರ್ಕಾರಗಳು ವಸತಿ ವಂಚಿತರಿಗೆ ಹಾಗೂ ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಮತ್ತು ವಸತಿ ನೀಡುವುದಾಗಿ ಸುಳ್ಳು ಭರವಸೆ ನೀಡಿ ಇದೀಗ ಕಾನೂನು ಕಠಿಣವಾಗಿದೆ ಎಂದು ಹೇಳಿ ವಂಚಿಸುತ್ತಿದ್ದಾರೆ. ಕೂಡಲೇ ಕಾನೂನು ಸಡಿಲಿಕೆ ಮಾಡಿ ಭೂರಹಿತ ವಸತಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ಮೇ 1ರಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡು ಇಲ್ಲವೇ ಮಡಿ ಚಳವಳಿ ಭಾಗವಾಗಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಂಚಾಲಕ ಮಾರೆಪ್ಪ ಹರ್ವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 5 ದಶಕಗಳಿಂದ ಲಕ್ಷಾಂತರ ಬಗರ್ ಹುಕುಂ ಸಾಗುವಳಿದಾರರು ಭೂಮಿ ಹಕ್ಕಿಗಾಗಿ ಹಾಗೂ ವಸತಿ ವಂಚಿತರು ಸೂರಿಗಾಗಿ ಕಾಯುತ್ತಿದ್ದು ಸರ್ಕಾರಗಳು ಭರವಸೆಗಳನ್ನು ಬಿಟ್ಟರೆ ಬೇರೇನೂ ನೀಡಿಲ್ಲ ಎಂದರು. ಸ್ವಾತಂತ್ರ್ಯ ಸೇನಾನಿ ಎಚ್.ಎಸ್. ದೊರೆಸ್ವಾಮಿ ಅವರು ಭೂ ವಂಚಿತರಿಗೆ ಕನಿಷ್ಠ 2 ಎಕರೆ ಭೂಮಿ ಸಿಗಬೇಕು. ರಾಜ್ಯದ ಜನರಿಗೆ ಭೂಮಿಯನ್ನು ಒದಗಿಸಿಕೊಡುವುದು ಅವರ ಜೀವನದ ಉದ್ದೇಶವಾಗಿತ್ತು. ಇದಕ್ಕಾಗಿ ಹೋರಾಟಗಳು ನಡೆದಿವೆ. ಆದರೆ ಸರ್ಕಾರಗಳು ಮಾತ್ರ ಭೂಮಿ ವಸತಿ ನೀಡದೆ ಬಡವರನ್ನು ನಿರ್ಲಕ್ಷಿಸುತ್ತಿದೆ ಎಂದರು. ಕಾರ್ಪೊರೇಟ್ ಕಂಪನಿಗಳಿಗೆ ಶ್ರೀಮಂತರಿಗೆ ಭೂಮಿ ನೀಡಲು ಸಿಂಗಲ್ ವಿಂಡೋ ಸ್ಥಾಪಿಸಿ ಬಡವರ ಭೂಮಿ ಹಕ್ಕಿನ ಕುರಿತು ಕಾನೂನು ನೆಪಗಳನ್ನು ಹೇಳುತ್ತಿವೆ. ಇತ್ತೀಚೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾನೂನು ಬಿಗಿ ಇರುವ ಕಾರಣ ಭೂಮಿ ಕೊಡಲು ಆಗುವುದಿಲ್ಲ ಎಂಬ ಹೇಳಿಕೆ ನೀಡಿದ್ದು ಇದು ಬಡವರಿಗೆ ಅನ್ಯಾಯ ಮಾಡುವ ಹುನ್ನಾರವಾಗಿದೆ. ಸರ್ಕಾರದಲ್ಲಿ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಭೂಮಿ ಕೊಡಲು ಅವಕಾಶ ಇದ್ದು ಬಡವರಿಗೆ ಕೊಡಲು ಆಗುವುದಿಲ್ಲ. ಏಕೆ ಕೂಡಲೇ ಕಾನೂನು ಸಡಿಲಿಕೆ ಮಾಡಿ ಭೂಮಿ ಮತ್ತು ವಸತಿಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಭೂಮಿ ವಸತಿ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 2015ರಿಂದ ಈ ರಾಜ್ಯದಲ್ಲಿ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಕನಿಷ್ಠ ಬಡವರಿಗೆ ಭೂಮಿ ಸರ್ಕಾರಗಳು ಒದಗಿಸಬೇಕು, ಕನಿಷ್ಠ ಭೂಮಿಯನ್ನು ಬಡವರಿಗೆ ದಕ್ಕಬೇಕಂತೇಳಿ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ದಲಿತ ಮತ್ತು ರೈತ ಸಂಘಟನೆಗಳ ಮತ್ತು ಪ್ರಗತಿಪರ ಚಿಂತಕರ ವೇದಿಕೆ ಅಡಿಯಲ್ಲಿ ನಾವು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯು
ಕಳೆದ 2015ರಿಂದ ಈ ರಾಜ್ಯದ ಮತ್ತು ಜಿಲ್ಲೆಯಲ್ಲಿ ಹಲವಾರು ಹೋರಾಟ ಮಾಡಿಕೊಂಡು ಬರ್ತಿದ್ದೀವಿ. ಆದರೆ ದೊರೆಸ್ವಾಮಿಯವರು ಅವರ ಜೀವನದ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಈ ರಾಜ್ಯದ ಬಡವರಿಗೆ ಕನಿಷ್ಠ 2 ಎಕರೆ ಭೂಮಿ ಇರಲಿಕ್ಕೆ ಮನೆಯನ್ನು ಒದಗಿಸಿಕೊಡ್ಬೇಕು ಸರ್ಕಾರಗಳು, ಯಾವುದೇ ಸರ್ಕಾರಗಳು, ನಾಗರಿಕ ಸಂಘಟನೆಗಳು, ಸರ್ಕಾರಗಳು ಸಹಿತ ಆಗಿರ್ಬೇಕಂತ ಒಂದು ಆಸೆ ಆಗಿತ್ತು. ಆದರೆ ಅವರ ಆಸೆ ಈಡೇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಹಲವಾರು ಹೋರಾಟ ಮಾಡಿದ ತದನಂತರದಲ್ಲಿ ಚಳವಳಿಗಳ ಮಣಿದು ಓದು ಸಿದ್ದರಾಮಯ್ಯ ಸರ್ಕಾರದಲ್ಲಿ 2018 ಮೇ ತಿಂಗಳಲ್ಲಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆ ಟೈಮ್ನಾಗ ಫಾರಂ ನಂಬರ್ 57 ಅಮೆಂಡ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು ಸರ್ಕಾರದವರು. ಅದಾದ ನಂತರದಲ್ಲಿ ಸರ್ಕಾರಗಳು ಬದಲಾದವು, ಪ್ರೋಸೆಸ್ ಅಲ್ಲೇ ನಿಂತ್ಕೊಂಡ್ಬಿಡ್ತು, ಅದು ಮುಂದಕ್ಕೆ ಹೋಗಲಿಲ್ಲ. ಆದರೆ ಬಡವರಿಗೆ ಭೂಮಿ ಸಿಗಲಿಲ್ಲ. ಇದು ಏನು ತೋರಿಸ್ಕೊಡ್ತಪ್ಪ ಅಂದರೆ, ಬಡವರ ಮ್ಯಾಗೆ ಇರ್ತಕ್ಕಂಥ ಸರ್ಕಾರಗಳು ನಿರ್ಲಕ್ಷ್ಯ ಅಂತ ತೋರಿಸ್ಕೊಡ್ತದೆ. ಕನಿಷ್ಠ ಎಲೆಕ್ಷನ್ ಟೈಮ್ನಾಗ ನಾವು ಭೂಮಿ ಕೊಡ್ತೀವಿ, ಸರ್ಕಾರಗಳು ಭೂಮಿ ಕೊಡ್ತೀವಿ ಮತ್ತು ಮನೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟುಕೊಂಡು ಅಧಿಕಾರ ಬರ್ತಾವ. ತದನಂತರದಲ್ಲಿ ಬಡವರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡ್ತಾ ತಮ್ಮ ಅಧಿಕಾರವನ್ನು ನಡೆಸ್ತದ ಅಂತ ಇದು ವಾಸ್ತವ, ಕರಡಿ ಇದೆ, ಎಲ್ಲರಿಗೂ ಗೊತ್ತಿದ್ದ ವಿಷಯಗಳು. ಬಡವರಿಗೆ ಭೂಮಿ ಕೊಡುವ ವಿಷಯದಲ್ಲಿ ಸರ್ಕಾರಗಳು ಸುಳ್ಳು ಹೇಳ್ತಾ ಬಂದಿರುವ ಉದಾಹರಣೆಗಳು ಸಾಕಷ್ಟಿವೆ. ಈಗ ಹೊಸ ಒಂದು ನೆವ ತೆಗೆದಾರ. ಅದೇನಪ್ಪ ಅಂತಂದರೆ, ಕಾನೂನುಗಳು ಬಿಗಿ ಇರೋದ್ರಿಂದ ನಾವು ಭೂಮಿ ಕೊಡೋಕ್ಕಾಗಲ್ಲ ಅಂತೇಳಿ ಈಗಿನ ಸರ್ಕಾರಗಳ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಮಾತಾಡ್ತಾರೆ. ನಾವಂತೀವಿ, ನೀವು ಓಟ್ ಹಾಕ್ಸೋಕೆ ಬಡವರು ಬೇಕು ಆ ಟೈಮ್ನಾಗ. ಆದರೆ ಈಗ ಎಲೆಕ್ಷನ್ ಆದಮೇಲೆ ಎಲ್ಲ ಅಧಿಕಾರ ಅನುಭವಿಸಿದ ಮೇಲೆ ಇನ್ನೂ ಸ್ವಲ್ಪದಿಂದ ಮತ್ತೆ ಅಧಿಕಾರಕ್ಕೆ ನೀವೆಲ್ಲ ಎಲೆಕ್ಷನ್ಗೆ ಹೋಗ್ತೀರಿ, ಆ ಟೈಮ್ನಾಗ ನೀವು ಭೂಮಿ ಕೊಡೋಕ್ಕಾಗಲ್ಲ ಅಂತಂದಿರಲ್ಲ, ಇದು ನ್ಯಾಯನಾ ಅಂಥದ್ದು ಒಂದು ಪ್ರಶ್ನೆ ನಾವು ಇವತ್ತು ಕೇಳಕ್ಕೈತಿ. ಅವರು ಅದೇ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ, ಬಂಡವಾಳಶಾಹಿಗಳಿಗೆ, ಏನೋ ದೊಡ್ಡವರಿಗೆ, ಕ್ಯಾಪಿಟಲಿಸಮ್ದವರಿಗೆ ಭೂಮಿ ಕೊಡೋಕೆ ಅವ್ರಿಗೆ ಕಾನೂನುಗಳ ಅವಕಾಶಗಳಿದ್ದಾವೆ, ಅದೇ ಕಾನೂನಿನ ಅವಕಾಶಗಳಿದ್ದಾವೆ. ಅದೇ ಕಾನೂನು ನಮಗೆ ಅವಕಾಶ ಇಲ್ಲ. ಇದೆಂಥ ಕಾನೂನು? ಈ ದೇಶದ ಕಾನೂನು ಬಡವರು ಬಂದು ಶ್ರೀಮಂತರು ಅಂತ ಕೇಳ್ತಾರೆ. ಆದರೆ ಇದೇ ಕಾನೂನು ಬಡವರಿಗಿಲ್ಲ ಕೊಡೋಕೆ, ಅದೇ ಶ್ರೀಮಂತರ ಕಾನೂನು ಐತೆ. ಹಾಗಾಗಿ ನಾವು ಕನಿಷ್ಠ 2 ಎಕರೆ ಭೂಮಿ ಕೊಡ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ. ದೊರೆಸ್ವಾಮಿ ಅವರ ಆಸೆ ಏನಾಗಿತ್ತು ಅನ್ನೋದು ಆಸೆಯನ್ನು ಈಡೇರಿಸಬೇಕಾಗಿತ್ತು, ಸರ್ಕಾರದ ಕರ್ತವ್ಯ ಆಗಬೇಕಾಗಿತ್ತು. ಆದರೆ ಅವರ ಆಸೆಗಳನ್ನು ಗಾಳಿ ತೂರಿಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತೇನಪ್ಪ ಒಂದು ಪ್ರತಿಜ್ಞೆ ಮಾಡಕತ್ತೀವಿ. ದೊರೆಸ್ವಾಮಿ ಅವರ ಆಸೆ ಏನಾಗಿತ್ತು ಆ ಪ್ರಕಾರವಾಗಿ ಸರ್ಕಾರಗಳು ನಡೆದುಕೊಂಡಿಲ್ಲ. ಹಾಗಾಗಿ ನಾವು 1 ತಿಂಗಳವರೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕತ್ತೀವಿ. ನಾವು ಒಂದು ಆಗ್ರಹ ಮಾಡ್ತೀವಿ. ಏನಪ್ಪ ಅಂದರೆ, ಈ ಒಂದು ಕಾನೂನುಗಳನ್ನು ಏನು ಸಡಿಲಿಸಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡು ಬಡವರಿಗೆ ಕನಿಷ್ಠ 1 ಎಕರೆ 2 ಎಕರೆ ಭೂಮಿ ಕೊಡಬೇಕನ್ನೋದು ಒಂದು ಆಗ್ರಹ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀವಿ. ಏನಪ್ಪ ಅಂದರೆ, ನಾವು ಸರ್ಕಾರಕ್ಕೆ ಲಾಸ್ಟ್ ಟೈಮ್ ಸಹ ಒಂದೇ ಮಾತಾಡಿದ್ವಿ. ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಆಂಜನೇಯ ಕುರುಬದೊಡ್ಡಿ, ರಂಗಾರೆಡ್ಡಿ, BN ಯರದಿಹಾಳ, ಹುಲಿಗೆಪ್ಪ ಮಡಿವಾಳ್, ರಮೇಶ್ ಗಾಣದಾಳ್, ಮಾರ್ಯಪ್ಪ, ಭೀಮಣ್ಣ ಸೇರಿದಂತೆ ಅನೇಕರಿದ್ದರು. ಬಿಜೆಪಿಗರು, RSSಗರು ಕೆಲ ಹುಚ್ಚುನಾಯಿಗಳನ್ನು ಸಾಕಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ತೇಜೋವಧೆ ಮಾಡುತ್ತಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ಅವರ ಪತ್ನಿಯ 3 ಪಾಸ್ಪೋರ್ಟ್ ಹೊಂದಿರುವ ವಿಷಯ ಪ್ರಸ್ತಾಪಿಸಿರುವ ಖರ್ಗೆಯವರನ್ನು ನಿಂದಿಸಿದ್ದಾರೆ. ಅಪಾರ ರಾಜಕೀಯ ಅನುಭವ ಹೊಂದಿದ್ದು, ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕ ರಾಜಕೀಯ ಜೀವನ ನಿರ್ವಹಿಸಿರುವ ಮಲ್ಲಿಕಾರ್ಜುನ ಖರ್ಗೆಯವರ ರಾಜಕೀಯ ಜೀವನದಷ್ಟು ಅನುಭವ ಇಲ್ಲದೆ ತನಿಖೆಯಿಂದ ರಕ್ಷಿಸಿಕೊಳ್ಳಲು ಮಾತನಾಡುತ್ತಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಹೇಮಂತ್ ಬಿಸ್ವಾ ಶರ್ಮಾ ಅನೇಕ ಪ್ರಕರಣಗಳಲ್ಲಿ ತನಿಖೆ ಎದುರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದು ರಾಜಕೀಯ ಜೀವನ ಕಂಡು ಅವರು ಬಿಜೆಪಿ ಸೇರಿ ಕಾಂಗ್ರೆಸ್ ನಾಯಕರನ್ನು ಟೀಕಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. 3 ಕೋಟಿ ರೂಪಾಯಿ ನಗದು ಹಣ ಪಡೆಯುವಾಗ ಸಿಕ್ಕಿ ಹಾಕಿಕೊಂಡು ಇವರು ನಂಬರ್ 1 ಕ್ರಿಮಿನಲ್ ಆಗಿದ್ದಾರೆ ಎಂದು ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡರು. ಬಿಜೆಪಿಯ ಸಾಕು ನಾಯಿಯಾಗಿ ಮಲ್ಲಿಕಾರ್ಜುನ ಖರ್ಗೆಯ ವ್ಯಕ್ತಿತ್ವ ಕುರಿತು ಮಾತನಾಡಿದರೆ ಜನತೆ ಒಪ್ಪುವುದಿಲ್ಲ ಎಂದರು. RSS ವಿಷಸರ್ಪ ಎಂದು ಹೇಳಿರುವ ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿಕೆಯನ್ನು ಸಮರ್ಥಿಸಿದ ಅವರು, ಸಮಾಜವನ್ನು ಧರ್ಮದ ಆಧಾರದ ಮೇಲೆ ಒಡೆಯದ ಕುರಿತು ಹೇಳುವಾಗ ಉದಾಹರಣೆಗಳಿಗಾಗಿ ಮುಸ್ಲಿಂ ಸಮುದಾಯದ ನಮಾಜ್ ಮಾಡುವಾಗ ಸರ್ಪ ಬಂದರೆ ಕೊಲ್ಲುವಂತೆ ಹೇಳಿದ್ದಾರೆ ಹೊರತು ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ.
ಆರ್ಎಸ್ಎಸ್ ಸಂಘಟನೆಯನ್ನು ಈಗಾಗಲೇ 2 ಬಾರಿ ನಿಷೇಧಿಸಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮುಚ್ಚಳಿಕೆ ಬರೆದು ಕೊಟ್ಟ ಹಿನ್ನೆಲೆಯಲ್ಲಿ ನಿಷೇಧ ತೆರವುಗೊಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೋಂದಣಿಯೇ ಇಲ್ಲ, ಆರ್ಎಸ್ಎಸ್ ಬ್ಯಾನ್ ಮಾಡಲು ಒತ್ತಾಯಿಸುವುದಾಗಿ ಹೇಳಿದರು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಲಿಂಗಾಯತ ಸಮುದಾಯ, ಕೆಲ ಉಪ ಪಂಗಡಗಳು ಕಾಂಗ್ರೆಸ್ ಬೆಂಬಲಿಸಿಲ್ಲ. ಉಳಿದಂತೆ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಜನರ ಮನವೊಲಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಿದ್ದಾರೆ. ಚುನಾವಣೆಯಲ್ಲಿ ಸವಾಲಾಗಿ ಸ್ವೀಕರಿಸಿ ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಕಾಶಪ್ಪನವರ್ ಸೇರಿದಂತೆ ಪಂಚಸಾಲಿನ ಸಮುದಾಯ ನಾಯಕರುಗಳು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ದಾರೆ. ಒಳ ಮೀಸಲಾತಿ ಜಾರಿಯ ಕುರಿತಂತೆ ಎಡ ಮತ್ತು ಬಲಗೈ ಸಮುದಾಯ ಜನರಲ್ಲಿ ಇರುವ ಗೊಂದಲವನ್ನು ಮುಖಂಡರೊಂದಿಗೆ ಚರ್ಚಿಸಿ ಗೊಂದಲ ನಿವಾರಿಸಲಾಗಿದೆ. ಸಮುದಾಯದ ಜನರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಒಳ ಮೀಸಲು ಜಾರಿಗೆ ನಿರ್ಧರಿಸಲಾಗುತ್ತದೆ ಎಂದರು. ಬಿಜೆಪಿಯ ಕೆಲವು ನಾಯಕರು ನನಗೆ ಲಗಾಮಿಲ್ಲದೆ, ಯಾವುದೇ ಸಂಸ್ಕೃತಿ ಇಲ್ಲದೆ ಬಹಳ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿ ಮೊನ್ನೆ AICC ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ನಾಡಿನ ಹಿರಿಯ ಮುತ್ಸದ್ದಿಗಳು, ಹಿರಿಯ ನಾಯಕರಾಗಿರುವಂಥ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದಂಥ ಸಂದರ್ಭ ಅವರಿಗೆ ವಯಸ್ಸಾಗಿದೆ, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅನ್ನುವಂಥ ಅರಿವು ಇಲ್ಲ. ಸಂಪೂರ್ಣವಾಗಿ ಅವರು ಎಲ್ಲವನ್ನು ಕಳ್ಕೊಂಡಿದ್ದಾರೆ ಮತ್ತು ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಒಂದು ಆರೋಪವನ್ನು ಮಾಡಿದರು. ಹೇಮಂತ್ ಬಿಸ್ವಾಸ್ ಮೇಲೆ ಪಾಸ್ಪೋರ್ಟ್ ವಿಷಯದಲ್ಲಿ ಅವರ ಹೆಂಡತಿ 3 ದೇಶಗಳ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ. ಆ ಬಗ್ಗೆ ಎನ್ಕ್ವೈರಿ ಆಗಬೇಕು ಮತ್ತು ಇದ್ರ ಬಗ್ಗೆ ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ನಾನು ಕೇಳ್ತೇನೆ ಎನ್ನುವಂಥ ಮಾತನಾಡಿದ್ದಾರೆ. ಇದು ಅವರು ನೇರವಾದ ಆರೋಪ. ಇದನ್ನು ಮುಂದಿಟ್ಟುಕೊಂಡು ಆ ವ್ಯಕ್ತಿ ಖರ್ಗೆ ಅವರು ಏನು ಮಾಡಿದ್ದಾರೆ, ಹೆಂಗಿದ್ದಾರೆ, ಅವ್ರ ಇತಿಹಾಸ ಏನು ಅಂತ ನನಗೆ ಗೊತ್ತು, ಏನು ಕೇಳಬೇಕು ನನಗೆ ಕೇಳಬೇಕಾಗಿತ್ತು, ಫಾರಿನ್ ಅಫೇರ್ಸ್ ಮಿನಿಸ್ಟ್ರ ಕೇಳ್ತೀನಿ ಅಂತ ಹೇಳಿದ್ದಾರೆ. ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅನ್ನೋದು ಇವರು ಅಳಿಯನ ಎನ್ನುವಂಥ ಕುಚೋದ್ಯದ ಮಾತನ್ನು ಹೇಳಿದ್ದಾರೆ. ಇದು ತೀರಾ ಖಂಡನೀಯವಾದ್ದು, ಅಸಂಬದ್ಧವಾದ ಹೇಳಿಕೆ, ರಾಜಕೀಯ ಪ್ರಬುದ್ಧತೆ ಇಲ್ಲದಂಥ ಹೇಳಿಕೆ. ನಿಮಗೆಲ್ಲ ಗೊತ್ತಿರುವಂತೆ ಖರ್ಗೆ ಅವರು ಅವರ ರಾಜಕೀಯ ಜೀವನದಲ್ಲಿ ಅವರ ರಾಜಕೀಯ ಜೀವನದ ಏನು ಅನುಭವ ಇದೆ, ಭಾಳ ಅಪಾರವಾದಂಥ ಅನುಭವ ಇದೆ. ಅವರು ರಾಜಕೀಯ ಜೀವನ ಕಳೆದಿರುವಂಥ ವರ್ಷಗಳಷ್ಟು ವಯಸ್ಸು ಅವರಿಗೆ ಭೂಪೇಂದ್ರ ಶರ್ಮಾಗೆ ಇಲ್ಲ, ವಿಶ್ವಾಸಿಗೆ ಇಲ್ಲ, ವಿಶ್ವಾಸ ಶರ್ಮಾಗೆ ಇಲ್ಲ. ಅವರ ಅನುಭವದಷ್ಟು ವಯಸ್ಸು ಕೂಡ ಅವರಿನ್ನೂ ಹುಟ್ಟಿಲ್ಲ. ಹೀಗಾಗಿ ಅವನು ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ಕಾಂಗ್ರೆಸ್ನ ಎಲ್ಲ ಅಧಿಕಾರಿಗಳ ಅನುಭವಿಸಿ ಯಾವಾಗ ಅವನ ಮೇಲಿರುವಂಥ ಆರೋಪಗಳು CBI ಎನ್ಕ್ವೈರಿಗಾಗಿ, ಎನ್ಕ್ವೈರಿಗಾಗಿ ಮುಂದೆ ಬಂದವು, ಆಗ ಅವನು ಅವೆಲ್ಲವುಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ BJP ಸೇರಿಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ನೀವು ಕಂಡುಕೊಂಡಂತೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯ ಇತಿಹಾಸ ಹಲವಾರು ಅಧಿಕಾರ ಸ್ಥಾನಗಳನ್ನು ಹೊಂದಿ ಇಲ್ಲಿವರೆಗೂ ಕೂಡ ಭ್ರಷ್ಟಾಚಾರದ ಸೋಂಕು ತಗಲಾರದೆ ರಾಜಕೀಯವನ್ನು ನಡೆಸಿದ್ದಾರೆ, ಆಡಳಿತವನ್ನು ನಡೆಸಿದ್ದಾರೆ. ಒಂದೇ ಒಂದು ಭ್ರಷ್ಟಾಚಾರದ ಅಥವಾ ಸ್ವಜನ ಪಕ್ಷಪಾತದ ಇನ್ನಿತರ ಯಾವುದೇ ಆರೋಪಗಳ ಕಪ್ಪು ಚುಕ್ಕೆ
ತೆರಿಗೆ ಸೌಲಭ್ಯಗಳು ಇವತ್ತಿನವರೆಗೂ ಇಲ್ಲ. ಯಾವುದೇ ರೀತಿಯ ಪ್ರಕರಣಗಳು ಆಗುವುದಿಲ್ಲ. ಅದು ವೈಯಕ್ತಿಕ ಆಗಿರ್ಬೋದು, ರಾಜಕೀಯ ಅಧಿಕಾರದಲ್ಲಿ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇನ್ನೊಂದಾಗಿದೆ. ಈ ಮನಮೋಹನ್ ಸಿಂಗ್ ಅವರ ನಂತರ ನಾವು ದುರ್ಬಿನ್ ಹಾಕಿ ನೋಡಿದ್ರೆ ಆ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬರ್ತಾರೆ. ಎಲ್ಲಿ ಕೂಡ ಯಾವುದೇ ಭ್ರಷ್ಟಾಚಾರದ ಹಗರಣದಲ್ಲಿ ಅವರಿಗೆ ಸಿಕ್ಕಿಲ್ಲ. ಅವರೊಬ್ಬ ಸಜ್ಜನ, ಸರಳ, ನಿಷ್ಪಕ್ಷಪಾತಿ, ಪ್ರಾಮಾಣಿಕ ರಾಜಕಾರಣಿಯಾಗಿ ಅವರ ಜೀವನವನ್ನು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಬ್ಬ ರಾಜ್ಯ ವಿರೋಧ ಪಕ್ಷದ ನಾಯಕನಾಗಿ ರಾಜ್ಯಸಭೆ ವಿರೋಧ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರ ಒಂದು ಭ್ರಷ್ಟಾಚಾರದ ಹಗರಣಗಳ ಪ್ರಕರಣಗಳನ್ನು ಜನರ ಮುಂದೆ ಹೇಳುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ ನನಗೆ ನೀಡಿತ್ತು. ಕಳೆದ 15 ದಿನಗಳಿಂದ ನಾನು ಅಲ್ಲಿಯೇ ವಾಸ್ತವ್ಯ ಹೂಡಿ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಂಡಿದ್ದೇನೆ. ಪ್ರಥಮ ದಿನದಿಂದಲೇ ನಾವು ಚುನಾವಣೆಯ ಪ್ರಚಾರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಮ್ಮೆಲ್ಲ ನಾಯಕರು ತಿಳಿಸ್ಕೊಂಡಿದ್ದಾರೆ. ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಆ ಚುನಾವಣೆಯನ್ನು ಬಹಳ ಸವಾಲಾಗಿ ಸ್ವೀಕಾರ ಮಾಡಿದ್ವಿ. ಅಲ್ಲಿ HY ಮೇಕೆಯವರ ಒಂದು ಅನುಕಂಪದ ಆಧಾರ, ಅವರ ವ್ಯಕ್ತಿತ್ವ, ಅವರ ಸರಳತೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಪಂಚ ಗ್ಯಾರಂಟಿಗಳು ಅಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ತಲುಪಿರುವಂಥ ವಿಷಯ ಮತ್ತು ವಿಶೇಷವಾಗಿ ನಮ್ಮ ಮುಖಂಡರು, ಅದು MB ಪಾಟೀಲ್ ಆಗಿರ್ಬೋದು, CS ನಾಡಗೌಡ ಆಗಿರ್ಬೋದು, JT ಪಾಟೀಲ್ ಆಗಿರ್ಬೋದು, ಸರ್ನಾಯಕ್ ಆಗಿರ್ಬೋದು, RB ತಿಮ್ಮಾಪುರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಲ್ಲ ಮಂತ್ರಿಗಳು ಮತ್ತು ಆ ಭಾಗದ HK ಪಾಟೀಲ್ ಅವರು, SR ಪಾಟೀಲ್ ಅವರು ಮತ್ತು ಆ ಭಾಗದ ಆ ಜಿಲ್ಲೆಯ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪ ಮತ್ತು ಪಂಚಚಾರಿ ಮುಖಂಡರಂಥ ವಿನಯ್ ಕುಲಕರ್ಣಿ, ಅವ್ರ ಮಿಸ್ಸಸ್ಸು DCC ಪ್ರೆಸಿಡೆಂಟ್ ನಂಜನ್ ಮಠನವರು, ಇಡೀ ಸರ್ಕಾರದ ಸುಮಾರು 20 ಜನ ಮಂತ್ರಿಗಳು ಅಲ್ಲಿ ನಾವು ವಾಸ್ತವ್ಯ ಹೂಡಿ ಪ್ರತಿಯೊಂದು ಸಮುದಾಯವನ್ನು ನಾವು ತಲುಪಿದ್ದೆವು. ಪ್ರತಿಯೊಂದು ಸಮುದಾಯಕ್ಕೆ ನಾವು ನಮ್ಮ ಪಕ್ಷದ ಸಾಧನೆ, ನಮ್ಮ ಪಕ್ಷದ ಅಭ್ಯರ್ಥಿಯ ವ್ಯಕ್ತಿತ್ವವನ್ನು ಅವರಿಗೆ ತಿಳಿಸಿದ್ದೇವೆ, ಕನ್ವಿನ್ಸ್ ಮಾಡಿದ್ದೇವೆ. ಪಕ್ಷದ ಪರವಾಗಿ ಅವರು ವೋಟ್ ಹಾಕುವಂತೆ, ಮತ ನೀಡುವಂತೆ ಅವರನ್ನು ಮನವಿ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಅಲ್ಲಿ ಏನು ಹಿಂದೆ HY ಮೋದಿಯವರು ಕೊಟ್ಟಿರುವಂಥ ಭರವಸೆಗಳು, ಒಂದು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಎನ್ನುವಂಥದ್ದು, ಮುಳುಗಡೆ ಪ್ರದೇಶದ ಏನು ಗೊಂದಲ ಇತ್ತು, ಬಹಳ ನೆರವಿಗೆ ಬಿದ್ದಿತ್ತು, ಒಣಭೂಮಿಗೆ 30 ಲಕ್ಷ ಮತ್ತು ನೀರಾವರಿಗೆ 40 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಏನು ಮುಳುಗಡೆ ಪ್ರದೇಶದ ಜನರನ್ನು ಶಿಫ್ಟ್ ಮಾಡುವಂಥ ಒಂದು ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ, ಹಣ ಬಿಡುಗಡೆಯಾಗಿದೆ. ಅವರು ಕಾಂಗ್ರೆಸ್ ಸರ್ಕಾರ ದಾಖಲೆಗಳನ್ನು ಸಲ್ಲಿಸಿ ಹಣವನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಚಾರ ಸಿದ್ದರಾಮಯ್ಯನವರ ವರ್ಚಸ್ಸು ವೈಯಕ್ತಿಕವಾಗಿ ಅವರು ಸುಮಾರು 6 ದಿನ ಅಲ್ಲಿ ಪ್ರಚಾರ ಮಾಡಿದರು. ಮೊದಲನೇ ಹಂತದಲ್ಲಿ 2 ದಿನ, ಎರಡನೇ ಹಂತದಲ್ಲಿ 3 ದಿನ ಪ್ರಚಾರ ಮಾಡಿ ಎಲ್ಲ ಸಮುದಾಯಗಳ ಜೊತೆಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ದರೂರ್ ಬಸವರಾಜ್, ಅಬ್ದುಲ್ ಕರೀಂ, MK ಬಾಬರ್, K ಅಸ್ಲಂ ಪಾಷಾ, ತಲಕಾಯಿ ಮಾರೆಪ್ಪ, ಶ್ರೀನಿವಾಸ್ ಸಿಂಧೆ, DK ಮುರಳಿ ಯಾದವ್, ರಾಮಕೃಷ್ಣ ಮಾರೆಪ್ಪ, ಉಸ್ಮಾನ್, J ತಿಮ್ಮಪ್ಪ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಆ ದಿನದಂದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ದಿನಾಂಕ 13/4/2026 ರಾತ್ರಿ 11 ಗಂಟೆಯಿಂದ ದಿನಾಂಕ 15/4/2026 ಬೆಳಗ್ಗೆ 6 ಗಂಟೆವರೆಗೆ ರಾಯಚೂರು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ಅಥವಾ ಸಾಗಾಣಿಕೆಯನ್ನು ನಿಷೇಧಿಸಿ ಪ್ರಭಾರಿ ಜಿಲ್ಲಾಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲ ರೀತಿಯ ಮದ್ಯ ತಯಾರಿಕಾ ಘಟಕಗಳು ಸಾಗಾಣಿಕೆ, ಸಂಗ್ರಹಣೆಯನ್ನು ಮತ್ತು ಮಾರಾಟ ಮಳಿಗೆಗಳನ್ನು ಬಂದ್ ಮಾಡುವ ಅವಶ್ಯಕತೆ ಇರುವುದರಿಂದ ಈ ದಿನದಂದು ಶುಷ್ಕ ದಿನವನ್ನಾಗಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈಗ ಜಾಹೀರಾತು. ಅಖಿಲ ಭಾರತ ವಿಮಾನ ನೌಕರ ಸಂಘಟನೆಯ ವಜ್ರ ಮಹೋತ್ಸವದ ಭಾಗವಾಗಿ ವಿಮಾನ ನೌಕರ ಸಂಘ ರಾಯಚೂರು ವಿಭಾಗ
ಸಂವಿಧಾನ ಒಂದು ಜೀವಂತ ದಾಖಲೆ ಎನ್ನುವ ವಿಷಯದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ನಾವು ಶನಿವಾರ ದಿನಾಂಕ 11 ಏಪ್ರಿಲ್ ಬೆಳಗ್ಗೆ 10 ಇದೇ ನಮ್ಮ ರಂಗಮಂದಿರದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಚಾರ ಸಂಕಿರಣ ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ದುರ್ಗಾದಾಸ್ ಅವರು ಈ ಒಂದು ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ. ಅವರು ಧಾರವಾಡದಿಂದ ರಿಟೈರ್ಡ್ ಪ್ರೊಫೆಸರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಕರ್ನಾಟಕ ರಾಜ್ಯ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರು ಆಗಿರುವಂಥವರು. ಸೊ ಈ ಒಂದು ನಗರದಲ್ಲಿ ನಮ್ಮ ರಾಯಚೂರು ನಗರದ ಜನಗಳಿಗೆ ಈ ಒಂದು ಸಂವಿಧಾನದ ಮಹತ್ವ ಮತ್ತು ಈಗಿನ ಒಂದು ವಿಶಿಷ್ಟತೆ ಬಗ್ಗೆ, ಅಂದರೆ ಪ್ರಸ್ತುತವಾಗಿ ಏನು ಸರ್ಕಾರಗಳು ನಡೆತಿರುವಂಥ ಒಂದು ಧೋರಣೆಗಳ ಬಗ್ಗೆ, ಸಂವಿಧಾನ ಯಾವ ಮಟ್ಟದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ಕಾಮ್ರೇಡ್ ಎನ್ ವಿಜಯಕುಮಾರ್ ಅಂತೇಳಿ ರಾಯಚೂರವರೇ, ಮೈಸೂರಿನಲ್ಲಿ ಮಾಜಿ ಒಂದು ವಿಮಾ ಕಾರ್ಪೊರೇಷನ್ ನೌಕರ ಸಂಘದ ಅಧ್ಯಕ್ಷರವರು, ಅವರು ಸಹ ಬಂದು ಅವರ ಒಂದು ವಿಷಯವನ್ನು ಸಹ ಈ ಒಂದು ವಿಷಯ ಬಗ್ಗೆ ಪ್ರಸ್ತುತಪಡಿಸಲಿದ್ದಾರೆ. ವಿಮಾ ನೌಕರ ಸಂಘ ರಾಯಚೂರು ವಿಭಾಗದ ವತಿಯಿಂದ ರಾಯಚೂರು ನಗರದ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ವಿಷಯದ ಬಗ್ಗೆ ಎಲ್ಲರೂ ತಿಳ್ಕೊಂಡು ನಮ್ಮ ಒಂದು ಸಂವಿಧಾನದ ಬಗ್ಗೆ, ಮಹತ್ವದ ಬಗ್ಗೆ, ಅದು ವಿಶೇಷವಾಗಿ ಏನು ಏಪ್ರಿಲ್ 14ರಿಂದ ಏನು ಅಂಬೇಡ್ಕರ್ ಜಯಂತಿ ಪ್ರಾರಂಭ ಆಗ್ತಾ ಇದೆ, ಅದರ ಭಾಗವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ದಯಮಾಡಿ ನಗರದ ಎಲ್ಲ ಸಾರ್ವಜನಿಕರು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದು ಆಗ್ತದೆ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಡಿಂಗ್ರಿ ಅಭಿಮಾನಿ ಬಳಗ ವತಿಯಿಂದ 2026ನೇ ಸಾಲಿನ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪಡೆದ ಡಿಂಗ್ರಿ ನರಸಪ್ಪ ಅವರಿಗೆ ಆತ್ಮೀಯವಾಗಿ ಶಾಲು ಪೇಟ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾನ್ವಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೂಕಪ್ಪ ಕಟ್ಟಿಮನಿ ಮಾತನಾಡಿ, ಜಾನಪದ ಕ್ಷೇತ್ರದಲ್ಲಿ ಅಗಾಧ ಸೇವೆಯನ್ನು ಸಲ್ಲಿಸಿದ ಡಿಂಗ್ರಿ ನರಸಪ್ಪಗೆ ಹಸಿರು ಕ್ರಾಂತಿಯ ಹರಿಕಾರ ಬಾಬೂಜಿ ಹೆಸರಿನ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಜಿಲ್ಲೆಯ ಹೆಸರನ್ನು ರಾಜ್ಯದಾದ್ಯಂತ ಕೀರ್ತಿ ಪತಾಕೆಯನ್ನು ಪಸರಿಸಿದ ಡಿಂಗ್ರಿ ನರಸಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ರಾಯಚೂರಿನಲ್ಲಿ ಮಾದಿಗ ದಂಡೋರದ ಒಬ್ಬ ಕಾರ್ಯಕರ್ತನಾಗಿ ಇಡೀ ಸಮಾಜವನ್ನು ಎಚ್ಚರಿಸುತ್ತಾ ಎಲ್ಲರನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇವತ್ತು 30 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ತನ್ನ ಒಂದು ಕೀರ್ತಿ ಪತಾಕೆಯನ್ನು ಇಡೀ ನಮ್ಮ ಕರ್ನಾಟಕದ ಮೂಲೆಯನ್ನು ಬೆಳಗಿಸಿ ಇಂದು ಅಂದರೆ ಮೊನ್ನೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಆಚರಣೆ ದಿನದಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಜಗಜೀವನ್ ರಾಮ್ ಜಯಂತಿಯ ಆಚರಣೆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಜಗಜೀವನ್ ರಾಮ್ ಪ್ರಶಸ್ತಿಗೆ ಪಾತ್ರರಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮ ಜಿಲ್ಲೆಗೆ ಕೀರ್ತಿ ತಂದದಕ್ಕಾಗಿ ನಮ್ಮ ಇಡೀ ಮಾದಿಗ ಸಮಾಜ ಹೆಮ್ಮೆ ಪಡುತ್ತದೆ. ಅದಕ್ಕೆ ನಾವು ಇವತ್ತು ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ತಮ್ಮ ಸಮ್ಮುಖದಲ್ಲಿ ಸಲ್ಲಿಸುತ್ತೇವೆ. ಇದು ಒಂದು ಬಹಳ ಸಂತೋಷದ ವಿಷಯ. ನಮ್ಮ ಜೊತೆಗೆ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ತಾರಾಜ್ ಮಂಚಟ್ಟವರು, SC/ST ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಿಂತಪ್ಪನವರು, ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಕೋರೇನವರು ಮತ್ತು ನಮ್ಮ ಪ್ಯಾಟರ್ನ್ ಸರ್ ಇವರು ಮತ್ತು ಮಾದಿಗ ದಂಡೋರದ MRHS ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಹೇಮರಾಜ್ ಅಶ್ಕಾಳವರು ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳು ಇವತ್ತು ಉಪಸ್ಥಿತರಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಇವತ್ತು ಈ ಒಂದು ಸನ್ಮಾನವನ್ನು ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ. ಇನ್ನೂ ಹೆಚ್ಚಿನ ಕೀರ್ತಿ ನಮ್ಮ ನರಸಪ್ಪನವರಿಗೆ, ಡಿಂಗ್ರಿ ನರಸಪ್ಪರಿಗೆ ಸಲ್ಲಲಿ ಎಂದು ಹಾರೈಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ 1989 ಅನ್ವಯ ರಚಿತವಾದ ಜಿಲ್ಲಾ ಜಾಗೃತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾದ ಹೇಮರಾಜ್ ಹಸ್ಕಿಹಾಳ್, ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಜಿಂದಪ್ಪ ಪ್ಯಾಟಪ್ಪ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಹಿರಿಯ ಉಪಾಧ್ಯಕ್ಷರಾದ ಎಂಕಪ್ಪ ಫಿರಂಗಿ, ಯುವ ಕವಿಗಳು, ಗಾರಲದಿನ್ನಿ ಪ್ರೌಢಶಾಲೆ ಶಿಕ್ಷಕರಾದ ಕೋರೇನಲ್ ರವಿ ಮಸರ್ಕಲ್, MRHS ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಕಲ್ಲೂರು, MRHS ಮಾದಿಗ ದಂಡೂರ ನರಸಿಂಹ ಮಚ್ಚಠಾಳ್, ಮಲ್ಲು, ಆಂಜನೇಯ, NK ಕೃಷ್ಣ, ಜಗನ್, ಏಸು ಮುಂತಾದವರು ಭಾಗವಹಿಸಿದರು. ದೇಶದ ಸನಾತನ ಧರ್ಮದ ರಕ್ಷಣೆ ಮತ್ತು ತತ್ವ ಸಿದ್ಧಾಂತಗಳ ಪ್ರಚಾರಕ್ಕೆ ಹಗಲಿರುಳು ಶ್ರಮಿಸಿದ ಶ್ರೀ ಶಂಕರಾಚಾರ್ಯ ಜಯಂತಿಯನ್ನು ಜಿಲ್ಲಾಡಳಿತದಿಂದ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ತಿಳಿಸಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಶ್ರೀ ಶಂಕರಾಚಾರ್ಯ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏಪ್ರಿಲ್ 21ರಂದು ಸಂಜೆ 5 ಗಂಟೆಗೆ ನಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೂ ಮುಂಚೆ ನಗರದ ಸರಫ್ ಉದ್ಯಾನವನದ ಜವಾಹರ ನಗರ ಶಾಲೆ, ವಾಸವಿ ವೃತ್ತ, ಹನುಮನ ಟಾಕೀಸ್ ದ್ವಾರ, ನಗರೇಶ್ವರ ದೇವಸ್ಥಾನ, ಚೌಡಮ್ಮ ಕಟ್ಟೆ ಮಾರ್ಗವಾಗಿ ಶಂಕರ ಮಠದವರೆಗೆ ಮೆರವಣಿಗೆ ನಡೆಯಲಿದೆ ಎಂದರು. ಕಾರ್ಯಕ್ರಮಕ್ಕೆ ಪೊಲೀಸ್ ಬಂದೋಬಸ್ತ್, ಕಲಾ ತಂಡಗಳ ನೇಮಕ, ಉಪನ್ಯಾಸಕರು, ಆಮಂತ್ರಣ ಪತ್ರಿಕೆ, ವೇದಿಕೆ, ಧ್ವನಿ ಬೆಳಕು, ಆಸನ, ಕುಡಿಯುವ ನೀರು, ಉಪಹಾರ ವ್ಯವಸ್ಥೆಯನ್ನು ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸಮನ್ವಯದಿಂದ ಮಾಡಬೇಕೆಂದು ಸಲಹೆ ನೀಡಿದರು. ಶ್ರೀ ಶಂಕರಾಚಾರ್ಯ ಜಯಂತಿಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಣೆ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ, ಸಮಾಜದ ಮುಖಂಡರಾದ ಸಿ ವಸಂತರಾವ್, ಕೃಷ್ಣಮೂರ್ತಿ ಹೆಬ್ಸೂರು, ಎಚ್ ಹನುಮಂತು, ಶಿವಪ್ರಸಾದ್, ರಮೇಶ್ ಕುಮಾರ್, ಚಂದ್ರಶೇಖರ್ ವಿದ್ಯಾ, ವಿಷ್ಣುವರ್ಧನ್, ವಿನೋದ್ ಸಾಗರ್, ವಿಜಯ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು.
2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ 1ರಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವ ರಾಯಚೂರಿನ ಬೋಳಮಾನದೊಡ್ಡಿಯ ಸರ್ಕಾರಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ವಸತಿ ಕಾಲೇಜು ಸಾಧನೆಗೈದಿದ್ದು, ವಿದ್ಯಾರ್ಥಿಗಳ ಈ ಸಾಧನೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ, ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ವರ್ಗವು ಹರ್ಷ ವ್ಯಕ್ತಪಡಿಸಿದೆ. ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 100% ಮತ್ತು ವಾಣಿಜ್ಯ ವಿಭಾಗದಲ್ಲಿ 97.82% ಸೇರಿದಂತೆ ಕಾಲೇಜಿನ ಒಟ್ಟು ಫಲಿತಾಂಶ 98.98% ಉತ್ತಮ ಸಾಧನೆ ಮಾಡಲಾಗಿದೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸಾನಿಯಾ ಬೇಗಂ ತಂದೆ ಮದರ್ ಸಾಬ್ 600 ಅಂಕಗಳಿಗೆ 575 ಅಂಕಗಳನ್ನು ಪಡೆಯುವ ಮೂಲಕ 95.83% ಸಾಧನೆ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿನಿ ಭಾಗ್ಯ ಶ್ರೀ ತಂದೆ ಮೌನೇಶ್ 600ಕ್ಕೆ 574 ಅಂಕಗಳು ಪಡೆಯುವ ಮೂಲಕ 95.66%, ಕುಮಾರಿ ಶ್ವೇತಾ ತಂದೆ ಮೌನೇಶ್ 600ಕ್ಕೆ 568 ಅಂಕಗಳನ್ನು ಪಡೆಯುವ ಮೂಲಕ 94.66% ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿನಿ ಕುಮಾರಿ ಅನ್ನಮ್ಮ ತಂದೆ ಶಾಂತಪ್ಪ 600 ಅಂಕಗಳಿಗೆ 575 ಅಂಕಗಳನ್ನು ಪಡೆಯುವ ಮೂಲಕ 95.83% ಸಾಧನೆ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸಂಜನಾ 600ಕ್ಕೆ 574 ಅಂಕಗಳನ್ನು ಪಡೆಯುವ ಮೂಲಕ 95.66%, ಕುಮಾರಿ ಮಹೇಶ್ವರಿ 600ಕ್ಕೆ 573 ಅಂಕಗಳು ಪಡೆಯುವ ಮೂಲಕ 95.50% ಪಡೆದಿದ್ದಾರೆ. ಅನಿತಾ ತಂದೆ ಕರಿಯಪ್ಪ 600ಕ್ಕೆ 573 ಅಂಕಗಳು ಗಳಿಸಿರುತ್ತಾರೆ. 19 ವಿದ್ಯಾರ್ಥಿನಿಯರು ಕನ್ನಡ ವಿಷಯದಲ್ಲಿ 100ಕ್ಕೆ 100% ಅಂಕಗಳನ್ನು ಗಳಿಸಿದ್ದಾರೆ. ಉರ್ದು ವಿಷಯದಲ್ಲಿ 2, ಅರ್ಥಶಾಸ್ತ್ರ 3, ಇತಿಹಾಸ 1, ವ್ಯವಹಾರ ಅಧ್ಯಯನ 1, ಭೌತಶಾಸ್ತ್ರ 1 ವಿದ್ಯಾರ್ಥಿನಿಯರು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತದಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಏಪ್ರಿಲ್ 20ರಂದು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ತಿಳಿಸಿದರು. ಅವರು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಬಸವಣ್ಣ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ನಂತರ ಬೆಳಗ್ಗೆ 11ಕ್ಕೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸರ್ಕಾರದ ಮಾರ್ಗಸೂಚಿ ಅನ್ವಯ ಜಯಂತಿ ಆಚರಣೆ ನಡೆಯಬೇಕು. ಶಿಷ್ಟಾಚಾರ ಅನುಸಾರ ಆಮಂತ್ರಣ ಪತ್ರಿಕೆ ಮುದ್ರಿಸಿ ವಿತರಿಸಬೇಕು. ಜಯಂತಿಗೆ ಆಗಮಿಸುವ ಜನತೆಗೆ ಕುಡಿಯುವ ನೀರು, ಉಪಹಾರ, ಆಸನದ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿದರು. ಜಯಂತಿಯನ್ನು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಣೆ ಮಾಡುವಂತೆ ಆದೇಶ ಹೊರಡಿಸಲು ಕ್ರಮ ವಹಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಅಪರ ಜಿಲ್ಲಾಧಿಕಾರಿಗಳು ಸಭೆಯ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ, ಸಮಾಜದ ಮುಖಂಡರಾದ ಶಿವಾನಂದ್ ಚೌಕಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪರಮೇಶ್ವರ್ ಸಾಲಿಮಠ್, ನಾಗೇಶ್ವರಪ್ಪ, ಬಸವರಾಜ್, ಚನ್ನಬಸವಣ್ಣ, ಜೆ ಬಸವರಾಜ್, ಆನಂದ್ ಪಾಟೀಲ್, ಕಲ್ಲಯ್ಯ ಸ್ವಾಮಿ, ವೀರಪ್ಪಣ್ಣ ಗೌಡ ಬಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸಭೆಯಲ್ಲಿ ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಡವರಿಗೆ ಭೂಮಿ ವಸತಿ ನೀಡದಿದ್ದರೆ ಮೇ 1ರಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಧರಣಿ, ಮಾರೆಪ್ಪ ಹರ್ವಿ. ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಹೇಳಿಕೆ ಖಂಡನೆ. ಬಿಜೆಪಿಗರು ಕೆಲ ಸಾಕು ನಾಯಿಗಳು ಸಾಕಿದ್ದು ತೇಜೋವಧೆ ಮಾಡುತ್ತಿದ್ದಾರೆ, ವಸಂತ್ ಕುಮಾರ್. ಏಪ್ರಿಲ್ 13ರಿಂದ 15ರವರೆಗೆ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧ, ಪ್ರಭಾರಿ ಜಿಲ್ಲಾಧಿಕಾರಿ ಈಶ್ವರ್ ಕುಮಾರ್ ಕಾಂದು. ಎರಡ್ 2026ನೇ ಸಾಲಿನ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪಡೆದ ಡಿಂಗ್ರಿ ನರಸಪ್ಪ ಅವರಿಗೆ ಆತ್ಮೀಯ ಸನ್ಮಾನ. ಶಂಕರಾಚಾರ್ಯ ಜಯಂತಿ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಿ, ಎಡಿಸಿ ಶಿವಾನಂದ್. ದ್ವಿತೀಯ ಪಿಯುಸಿ ಫಲಿತಾಂಶ, ಸರ್ಕಾರಿ ಅಲ್ಪಸಂಖ್ಯಾತರ ಬಾಲಕಿಯರ ಪದವಿ ಪೂರ್ವ ವಸತಿ ಕಾಲೇಜಿನಿಂದ ಉತ್ತಮ ಸಾಧನೆ. ಮತ್ತು ಸಂಭ್ರಮದಿಂದ ಬಸವ ಜಯಂತಿ ಆಚರಣೆ, ಎಡಿಸಿ ಶಿವಾನಂದ್. ಅಖಿಲ ಭಾರತೀಯ ವಿಮಾನ ನೌಕರ ಸಂಘಟನೆಯ ವಜ್ರ ಮಹೋತ್ಸವದ ಭಾಗವಾಗಿ ವಿಮಾನ ನೌಕರ ಸಂಘ ರಾಯಚೂರು ವಿಭಾಗ ಸಂವಿಧಾನ ಒಂದು ಜೀವಂತ ದಾಖಲೆ ಎನ್ನುವ ವಿಷಯದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ನಾವು ಶನಿವಾರ ದಿನಾಂಕ 11 ಏಪ್ರಿಲ್ ಬೆಳಗ್ಗೆ 10ವರೆಗೆ ಇದೇ ನಮ್ಮ ರಂಗಮಂದಿರದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.